ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಒಂದು ಸ್ಯಾರಿ ಲೆಂತ್ ಕಮ್ಮಿ ಇದ್ದಾಗ ಯಾವ ರೀತಿ ಮನೇಲಿರೋ ಬ್ಲೌಸ್ ಪೀಸಲ್ಲೇ ನೀವು ರೆಡಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಇದು ಒಂದು ಇವಾಗ ಕುಂಕುಮ ಕೊಟ್ಟಿರ್ತಾರೆ, ಆ ಪೀಸ್ಗಳಿರುತ್ತೆ. ಆವಾಗ ನೀವು ಸೀರೆ ಲೆಂತ್ ಕಮ್ಮಿ ಇದ್ದಾಗ ಅದಕ್ಕೆ ನೀವು ಒಳಗಡೆ ಕೊಡೋದ್ರಿಂದ ಅದೇನು ಈಚೆ ಕಾಣಿಸಲ್ಲ, ನಾವು ಸೀರೆ ಸುತ್ಕೊಂಡಾಗ ಒಳಗಡೆ ಹೋಗುತ್ತೆ. ಹಂಗಾಗಿ ಆ ಥರ ಕಮ್ಮಿ ಇದ್ದಾಗ ಲೆಂತು ಈ ರೀತಿ ನೀವು ಮಾಡ್ಕೋಬೋದು. ನೋಡಿ, ಈ ರೀತಿ ಸೀರೆ ಲೆಂತ್ಗೆ ಬ್ಲೌಸ್ ಪೀಸ್ ಫುಲ್ಲು ಸೀರೆ ಲೆಂತ್ ಅಷ್ಟು ಬರೋದಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾವು ಸೀರೆ ಲೆಂತ್ ನೋಡ್ಕೋಬೇಕು. ಆ ಲೆಂತ್ ನೋಡಿಕೊಂಡು ಕೆಳಗಡೆ ಪ್ಯಾಚ್ ಕೊಡಬೇಕಾಗುತ್ತೆ. ಕೆಳಗಡೆಗೆ ಇನ್ನೂ ಎಷ್ಟು ಸೀರೆ ಉದ್ದ ಇದೆ ನೋಡಿಕೊಂಡು ಅಷ್ಟಕ್ಕೆ ನಾವು ಕಟ್ ಮಾಡಿ ಬ್ಲೌಸ್ ಪೀಸ್ನ ಜಾಯಿಂಟ್ ಮಾಡಿಕೊಂಡು ಅದನ್ನು ಎಷ್ಟು ಉದ್ದ ಬೇಕು, ಸೀರೆಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇವಾಗ ಇದನ್ನು ಸೀದನೇ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆಂದರೆ ಎಳೆಗಳಿದ್ದರೆ ಮಾಮೂಲಿ ಇದು ಇಲ್ಲಿ ನಾ ಸ್ಟಿಚ್ ಮಾಡ್ತಾ ಇರೋ ಸೀರೆಲಂತೂ ಎಳೆ ಬರಲ್ಲ, ಬೇರೆ ಸೀರೆಗಳು ಎಳೆ ಬಿಟ್ಕೊಳ್ಳುತ್ತೆ. ಆ ಥರ ಸೀರೆಗಳಿದ್ದಾಗ ಈ ರೀತಿ ಮಾಡಿ ಸೀದಾ ಹೊಲ್ಕೊಂಬಿಡಿ. ಸೀದಾ ಹೊಲ್ಕೊಂಡಾಗ ಅದು ಒಳಗಡೆ ಹೋಗುತ್ತೆ ಸ್ಟಿಚಿಂಗ್ ಮಾಡಿದ್ದು. ಆವಾಗ ಏನಾಗುತ್ತೆ, ಈಚೆ ಎಳೆಗಳು ಬರಲ್ಲ. ನೋಡಿ, ಈ ರೀತಿ ಇದ್ದರೆ ಎಳೆಗಳು ಬಂದುಬಿಡುತ್ತೆ. ಹಂಗಾಗಿ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ಸೀದಾ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ಮಾಡಿಕೊಂಡ್ರೆ ಒಳಗಡೆ ಹೋಗೋದ್ರಿಂದ ಯಾವಾಗ ಎಳೆಗಳು ಬಿಚ್ಕೊಳ್ಳಲ್ಲ, ಆಮೇಲೆ ಬಾಳಿಕೆ ಬರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ನೀಟಾಗಿ ಸೈಡ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಲೆಂತ್ ಕಮ್ಮಿ ಇರುತ್ತೆ ಫ್ರೆಂಡ್ಸ್, ಆವಾಗ ನಾವು ಈ ರೀತಿ ಮಾಡ್ಕೋಬೋದು. ಸುಮ್ಮನೆ ಕುಂಕುಮ ಕೊಟ್ಟಿರೋ ಪೀಸ್ಗಳು ವೇಸ್ಟಾಗಿ ಬಿದ್ದಿರುತ್ತೆ, ಅದನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಆವಾಗ ಸೀರೆ ವೇಸ್ಟ್ ಆಗೋದು ಇಲ್ಲ. ಸುಮ್ಮನೆ ಇಲ್ಲ ಲೆಂತ್ ಕಮ್ಮಿ ಇಲ್ಲ ಅಂತ ಮನೇಲಿ ಇಟ್ಬಿಟ್ಟಿರ್ತೀರ, ಆವಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಮಾಡ್ಕೋಬೋದು ಸೀರೆನ. ಡೈಲಿ ಯೂಸ್ ಸೀರೆಗಳು ಕೆಲವೊಂದು ಸಖತ್ ತುಂಡ ಇರುತ್ತೆ, ಆವಾಗ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದು ರೆಡಿಮೇಡ್ ಬ್ಲೌಸು ಫ್ರೆಂಡ್ಸ್. ಈ ರೆಡಿಮೇಡ್ ಬ್ಲೌಸಲ್ಲಿ ಒಂದೊಂದು ಸಲ ನಿಮಗೆ ಈ ರೀತಿ ಪ್ಯಾಡೆಡ್ ತಕ್ಕೊಡಿ ಅಂತ ಕೊಡ್ಬೋದು. ಆ ರೀತಿ ಇದ್ದಾಗ ನೀವು ಯಾವ ರೀತಿ ಅದನ್ನು ತೆಗೆದು ಸ್ಟಿಚ್ ಮಾಡಬೇಕಾಗುತ್ತೆ ಅಂತ ನೋಡಿ. ಇವಾಗ ಸೈಡಲ್ಲಿ ಒಂದು ಕಡೆ ಸ್ಟಿಚ್ ಹಾಕ್ಬಿಟ್ಟಿರ್ತಾರೆ ಫುಲ್ಲು, ಅದನ್ನು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸ್ಟಿಚ್ ಓಪನ್ ಮಾಡಿ ಒಂದು ಕಡೆ ಮಾಡಿದ್ರೆ ಸಾಕಿದು. ನೀವು ಅಕಸ್ಮಾತ್ ಆಲ್ಟ್ರೇಷನ್ನು ಎರಡು ಕಡೆನೂ ಇದು ಫಿಟ್ಟಿಂಗ್ ಮಾಡಬೇಕು ಅಂದರೆ ಎರಡು ಕಡೆನೂ ಮಾಡಿ, ಇಲ್ಲಾಂದರೆ ಒಂದು ಕಡೆ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಾನು ಇದು ಒಂದು ಕಡೆ ಮಾತ್ರ ಬರೀ ಪ್ಯಾಡೆಡ್ ಬಿಚ್ಕೊಡಿ ಅಂತ ಮಾತ್ರ ಹೇಳಿರೋದವರು. ಇವಾಗ ಇದನ್ನು ನೋಡಿ ತೆಗಿತಾ ಇದ್ದೀನಿ. ಈ ರೀತಿ ತೆಗೆದುಬಿಟ್ಟು ಅದನ್ನು ಒಂದು ಸ್ಟಿಚ್ ಹಾಕಿರ್ತಾರೆ ಫ್ರೆಂಡ್ಸ್ ಪ್ಯಾಡೆಡ್ಗೆ, ಆ ಪ್ಯಾಡ್ನ ಸ್ಟಿಚ್ಚನ್ನ ತೆಗಿಬೇಕು. ಆಮೇಲೆ ಮತ್ತೆ ಇದು 3 ಪೀಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ನೀವು ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೀನಿ ಪ್ಯಾಡೆಡ್ ಸ್ಟಿಚ್ ಮಾಡೋದು ಹೇಗೆ ಅಂತ, ಅದರಲ್ಲಿ ಹೇಳಿದ್ದೆ, ನೋಡಿರ್ಬೋದು ನೀವು. ಇಲ್ಲ ನೋಡಿಲ್ಲ ಅಂದರೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿ ಆ ವಿಡಿಯೋನ. ಈ ರೀತಿ ರೆಡಿಮೇಡಲ್ಲೂ ನೋಡಿ 3 ಪಟ್ಟಿ ಫ್ರಂಟ್ದು 2 ಪಟ್ಟಿ ಇರುತ್ತೆ, 2 ಪೀಸ್ ಕೊಟ್ಟು ಸ್ಟಿಚ್ ಮಾಡಿರ್ತಾರೆ ನೋಡಿ. ಅದನ್ನು ನೋಡಿ ನಾವು ಪ್ಯಾಡೆಡ್ನ ತೆಗೆದು ಈ ರೀತಿ ಸ್ಟಿಚ್ ಹಾಕಿರೋದನ್ನ ತೆಗೆದುಬಿಟ್ಟು ಈ ರೀತಿ ರಿಮೂವ್ ಮಾಡಿಬಿಟ್ಟು ಮತ್ತೆ ಸ್ಟಿಚ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನೋಡಿ, ದೊಡ್ಡ ಸೂಜಿ ಇಟ್ಕೊಂಡಿರ್ತೀರಲ್ಲ ಆ ಸೂಜಿಯಲ್ಲಿ ತೆಗೆದುಬಿಡಿ. ಒಂದು ಎಳೆ ತೆಗೆದ್ರೆ ಬಂದ್ಬಿಡುತ್ತೆ, ಯಾಕೆಂದರೆ ಅದು ದೊಡ್ಡೋಲ್ಗೆ ಹಾಕಿರ್ತಾರೆ. ಆರಾಮಾಗಿ ತೆಗೆದುಬಿಡಿ. ಈ ರೀತಿ ಸುಮಾರು ತೆಗೆದುಬಿಟ್ಟು ಎಲ್ಲ ತೆಗೆಸ್ಕೊಂಡೇ ಯೂಸ್ ಮಾಡೋದು. ರೆಡಿಮೇಡ್ ಡ್ರೆಸ್ ಆಗಲಿ ಬ್ಲೌಸ್ಗಾಗಲಿ ಎಲ್ಲ ಪ್ಯಾಡೆಡ್ ಹಾಕಿರ್ತಾರೆ. ಸುಮಾರು ಜನ ನನ್ನ ಹತ್ರ ತೆಗಿಸ್ತಾನೆ ಇರ್ತಾರೆ ಫ್ರೆಂಡ್ಸ್, ಸುಮಾರು ಇದೆ ಆ ಥರದ್ದು. ಹಾಗೆ ನೋಡಿ, ಇವಾಗ ಇದನ್ನು ಕರೆಕ್ಟಾಗಿ ನಾವು ಓಪನ್ ಮಾಡಿರ್ತೀವಿ, ಅಲ್ಲಿ ಕ್ಲೋಸ್ ಮಾಡಿ ಸ್ಟಿಚ್ ಹಾಕ್ಬಿಡೋದು. ಈ ರೀತಿ ನೀವು ಪ್ಯಾಡೆಡ್ ಬ್ಲೌಸ್ಗಳನ್ನ ರೆಡಿ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಈ ರೀತಿ ಕೆಲವೊಂದು ಆಲ್ಟ್ರೇಷನ್ ಬಟ್ಟೆಗಳು ಬರ್ತಾ ಇರುತ್ತೆ, ಹೆಂಗೆ ಮಾಡೋದು ಏನು ಅಂತ ಗೊತ್ತಾಗ್ತಾ ಇರಲ್ಲ. ಆವಾಗ ಈ ರೀತಿ ತೆಗೆದುಬಿಟ್ಟು ನೀವು ಸ್ಟಿಚ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ರೆಡಿ ಆಯಿತು. ಮತ್ತು ಇದು ಫ್ರೆಂಡ್ಸ್ ಲೆಹೆಂಗಾ. ಇದು ನಾನು ಆಲ್ರೆಡಿ ಇದ್ರದ್ದು ಸ್ಟಿಚಿಂಗ್ ಹಾಕಿದ್ದೀನಿ. ಲೆಹೆಂಗಾದು ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿ. ಇದು ಬಂದ್ಬಿಟ್ಟು 12 ವರ್ಷದ ಹುಡುಗಿದು. ಇದಕ್ಕೆ ಜಿಪ್ ಹಾಕಿರಲಿಲ್ಲ ಫ್ರೆಂಡ್ಸ್. ಆ ಜಿಪ್ಪು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಇದು ನೋಡಿ, ಡೋರಿ ಎಲ್ಲ ಹೊಲ್ದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಜಿಪ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬಟನ್ ಆದರೂ ಹಾಕೋಬೋದು, ನಿಮ್ಗೆ ಯಾವುದಾದ್ರೂ ಹಾಕೋಬೋದು. ನಾನು ಜಿಪ್ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಜಿಪ್ ಹಾಕೋದು ಅಂತ ನೋಡೋಣ. ಇದು ನೋಡಿ, ಈ ರೀತಿ ಓಪನ್ ಇರುತ್ತಲ್ವ, ಸೈಡಲ್ಲಿ ನಾವು ದಾರ ಕಟ್ಕೊಳಕ್ಕೆ ಬಿಟ್ಟಿರ್ತೀವಲ್ಲ ಡೋರಿ ಕಟ್ಕೊಳ್ಳೋಕ್ಕೆ, ಅಲ್ಲಿ ಬಂದುಬಿಟ್ಟು ಜಿಪ್ ಹಾಕೋಬೇಕು. ನಾನು ಡ್ರೆಸ್ಗೆ ಹಾಕೋ ಜಿಪ್ಪೆ ತಂದಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನಾವು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೋಬೋದು, ತೊಂದರೆ ಏನಾಗಲ್ಲ. ಹಾಗಾಗಿ ನಾನು ದೊಡ್ಡದೇ ಜಿಪ್ಪು ಡ್ರೆಸ್ಗಳಿಗೆ ಹಾಕ್ತೀವಲ್ಲ ಅದೇ ಥರದ್ದು ತೊಗೊಬಂದಿದ್ದೀನಿ. ಈ ರೀತಿ ಇಟ್ಕೋಬೇಕು ಡ್ರೆಸ್ನ, ಇದು ಲೆಹೆಂಗಾನ. ಇಲ್ಲಿ ಆಲ್ರೆಡಿ ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್, ಒಂದೊಂದಕ್ಕೆ ಸ್ಟಿಚ್ ಮಾಡಿರಲ್ಲ. ಇವಾಗ ನಾನು ರೆಡಿ ಮಾಡುವಾಗಲೇ ಹೇಳಿದೆ, ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನಾವು ಜಿಪ್ಪನ್ನ ಇಟ್ಬಿಟ್ಟು ಹಾಗೆ ಸ್ಟಿಚ್ ಮಾಡ್ಕೋಬೋದು, ಇನ್ನೇನೂ ಇದಾಗೆ ಇರಲ್ಲ. ಒಂದೊಂದು ಅಲ್ಲಿಗೆ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಿ ಆಮೇಲೆ ಜಿಪ್ ಹಾಕೋಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ನಾನು ಸ್ಟಿಚ್ ಮಾಡಿರೋದ್ರಿಂದ ತೊಂದರೆ ಇಲ್ಲ. ನೋಡಿ, ಈ ರೀತಿ ಜಿಪ್ ಇಟ್ಕೊಳ್ಳೋದು,
ಕರೆಕ್ಟಾಗಿ ಮಧ್ಯದಲ್ಲಿ ಇಲ್ಲೊಂದು ಪಿನ್ ಹಾಕೋಬೇಕು ಕೆಳಗಡೆ. ನಾವು ಮಧ್ಯ ಕರೆಕ್ಟಾಗಿ ಅದು ಬರಬೇಕು ಅಂದರೆ ಅಲ್ಲಿಗೆ ನಾವು ಅದನ್ನು ಜಿಪ್ಪನ್ನ ಇಟ್ಬಿಟ್ಟು ನೀಟಾಗಿ ಒಂದು ಪಿನ್ ಹಾಕೊಂಡ್ಬಿಟ್ರೆ ನೀಟಾಗಿ ಮಧ್ಯಕ್ಕೆ ಬರುತ್ತೆ. ಕರೆಕ್ಟಾಗಿ ಲೆಂತ್ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕಲ್ವ, ಅದಕ್ಕೆ ಅಲ್ಲಿ ಪಿನ್ ಹಾಕೊಂಡ್ಬಿಟ್ರೆ ಅದು ಮೇಲೆ ಕೆಳಗೆ ಜರುಗಲ್ಲ. ಆವಾಗ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೋದು. ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮೇಲಿಂದ ಸ್ಟಿಚ್ ಹಾಕೋಬೇಕು. ಕೆಳಗಡೆಗೆ ಅಲ್ಲಿ ನಾವು ಎಲ್ಲಿ ಓಪನ್ ಬಿಟ್ಟಿದ್ದೀವಿ ಅಲ್ಲಿ ಕ್ರಾಸಾಗಿ ತಿರುಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಪಿನ್ ಹಾಕಿದ್ದೀವಲ್ಲ ಅಲ್ಲಿ ತಿರುಗಿಸ್ಕೊಂಡು ಸ್ಟಿಚ್ಚು ಅಲ್ಲಿ ಸ್ವಲ್ಪ ರಫ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಜಿಪ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಓಪನ್ ಆಗೋ ಚಾನ್ಸ್ ಇರುತ್ತೆ. ನಾವು ಜಿಪ್ಪು ಕೆಳಗೆ ಎಳೆದಾಗ ಜಾಸ್ತಿ ಎಳೆದಾಡಿದಾಗ ಜಿಪ್ಪು ಓಪನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ರಫ್ ಮಾಡ್ಕೊಂಬಿಡಿ. ರಫ್ ಮಾಡಿಬಿಟ್ಟು ಮತ್ತೆ ಈ ಕಡೆನೂ ಕ್ಲೋಸ್ ನೀಟಾಗಿ ಜಿಪ್ ಎಷ್ಟಿದೆ ಬಟ್ಟೆ ಎಷ್ಟಿದೆ ನೋಡಿಕೊಂಡು ಅದ್ರ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಈಸಿಯಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀವು ಅಲ್ಲಿಗೆ ಬೇಕಾದರೆ ಒಂದು ಪಿನ್ ಹಾಕೋಬೋದು. ಇಲ್ಲ ಇದರಲ್ಲಿ ಏನೋ ದಾರ ಡೋರಿ ಇರೋದ್ರಿಂದ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಜಿಪ್ ಎಳ್ಕೊಂಡ್ರೆ ಸಾಕು, ಡೋರಿ ಕಟ್ಕೊಂಡ್ರೆ ನೀಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಬೇರೆ ಡ್ರೆಸ್ಗಾಗಲಿ ಯಾವುದಕ್ಕಾಗಲಿ ಈ ಥರ ಜಿಪ್ಗಳನ್ನ ಹಾಕೋಬೋದು. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೋಡಿ ನಾನು ಹೊಲ್ದಿರೋ ಲೆಹಂಗಾ ಇದು 12 ವರ್ಷದ ಹುಡುಗಿಗೆ. ಡೋರಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡಿ ಜಿಪ್ಪು ಈ ರೀತಿ ನೀಟಾಗಿ ಬಂದಿದೆ. ಈ ರೀತಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡಿ ಡ್ರೆಸ್ಗೆ ಇಲ್ಲ ಇದಕ್ಕೆಲ್ಲ ನೀವು ಜಿಪ್ನ ಹಾಕ್ಕೋಬೋದು. ಎಕ್ಸ್ಟ್ರಾ ಏನಿದೆ ಜಿಪ್ನ ತೆಗೆದು ಈ ರೀತಿ ತೆಗ್ದಾಕ್ಬಿಟ್ರೆ ಆಯಿತು ಫ್ರೆಂಡ್ಸ್. ಇಷ್ಟೇ ಇದು ಜಿಪ್, ಇಷ್ಟೊಂದು ಈಸಿಯಾಗಿ ಹಾಕ್ಕೋಬೋದು. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಲೆಹಂಗಾ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.